ಈಗ ರಾಜ್ಯದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತ ವಿಚಾರ ಏನಪ್ಪಾ ಅಂದ್ರೆ ಅದು ರೈತರ ವಿಚಾರ. ಮೊನ್ನೆ ಗುರ್ಲಾಪುರದಲ್ಲಿ ದೊಡ್ಡ ಮಟ್ಟದಲ್ಲಿ ರೈತರು ಹೋರಾಟವನ್ನ ಮಾಡಿದ್ರು. 3500 ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು. ಫೈನಲಿ ಈ ಕಬ್ಬು ಬೆಳೆಗಾರರು ಅಥವಾ ಮುಖಂಡರು ಜೊತೆಗೆ ಈ ಫ್ಯಾಕ್ಟರಿಯ ಮಾಲೀಕರ ಜೊತೆಗೆ ಸರ್ಕಾರ ಮಾತುಕತೆಯನ್ನ ನಡೆಸಿ ಒಂದು ಹಂತಕ್ಕೆ ಬಂದಿತ್ತು. ಅಂದ್ರೆ 3250 ರೂಪಾಯಿನ ಫ್ಯಾಕ್ಟರಿ ಮಾಲೀಕರು ಕೊಡಬೇಕು, ಇನ್ನು 50 ರೂಪಾಯಿಯನ್ನ ಸರ್ಕಾರ ಭರಿಸುತ್ತೆ ಅನ್ನೋ ನಿಟ್ಟಿನಲ್ಲಿ. ಅದಾದ ನಂತರವೂ ಕೂಡ ಅದು ಯಾಕೋ ಏನೋ ಕೆಲವೊಂದಿಷ್ಟು ಜನ ಫ್ಯಾಕ್ಟರಿಯ ಮಾಲೀಕರು ಹೇಳ್ತಾ ಇರೋದು ನಾವು ಕೊಡಲ್ಲ, ನಮಗೆ ನಷ್ಟ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿನೇ ಇದರ ಮುಂದುವರಿದ ಭಾಗವಾಗಿ ಈಗ ಮುಧೋಳದಲ್ಲಿ ರೈತರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಬಗೆಹರಿಯದ ಮುಧೋಳ ರೈತರ ಕಬ್ಬಿನ ಕಿಚ್ಚು. ತಾಳ್ಮೆ ಕಳೆದುಕೊಂಡ ರೈತರು ನೆಲಕ್ಕುರುಳಿಸಿದ ಕಬ್ಬಿನ ಟ್ರ್ಯಾಕ್ಟರ್. ನೋಡಿ, ಇದು ಯಾಕೋ ಬಗೆಹರಿಯೋಂಗೆ ಕಾಣಿಸ್ತಾ ಇಲ್ಲಪ್ಪ. ಇಷ್ಟೊಂದು ಹೋರಾಟ, ಇಷ್ಟೊಂದು ಪ್ರತಿಭಟನೆ, ಅದೆಲ್ಲ ಯಾಕೆ? ನೋಡಿ, ಅಲ್ಲಿ ಒಂದು ದೊಡ್ಡ ಟ್ರ್ಯಾಕ್ಟರ್ನಲ್ಲಿ ಕಬ್ಬು ತಗೊಂಡು ಹೋಗ್ತಾ ಇದ್ದಾರೆ. ಆ ಟ್ರ್ಯಾಕ್ಟರ್ ಅನ್ನ ಉರುಳಿಸಿದ್ದಾರೆ. ಅದರಿಂದ ನಷ್ಟ ಯಾರಿಗೆ? ಅದೇ ರೈತರಿಗಲ್ವಾ? ಯಾಕೆ ಈ ರೀತಿಯಾಗಿ ಮಾಡೋದಕ್ಕೆ ಹೊರಟಿದ್ದಾರೆ ರೈತರು? ಪಾಪ ಇನ್ನೊಬ್ಬ ರೈತನ ಹೊಲದಲ್ಲಿ ಬೆಳೆದಿದ್ದಂಥ ಕಬ್ಬು ತಾನೇ ಅದು, ಅದನ್ನ ಫ್ಯಾಕ್ಟ್ರಿಗೆ ಸಾಗಿಸುವಂಥ ಸಂದರ್ಭದಲ್ಲಿ ನೆಲಕ್ಕೆ ಉರುಳಿಸಿದ್ದಾರೆ. ಹೌದು, ನಿಮಗೆ ಆಕ್ರೋಶ ಇದೆ, ಸಿಟ್ಟಿದೆ, ಎಲ್ಲ ಇದೆ. ಆದರೆ ಅದೇ ರೈತನಿಗೆ ನಷ್ಟ ಯಾಕೆ? ಆ ಟ್ರ್ಯಾಕ್ಟರ್ ಹಾಳಾಗುತ್ತೆ, ಕಬ್ಬೆಲ್ಲ ಕೆಳಗಡೆ ಬೀಳುತ್ತೆ. ನೋಡಿ, ಇಲ್ಲಿ ಕಬ್ಬಿಗೆ ಬೆಂಕಿ ಹಚ್ಚಿದ್ದಾರೆ. ಯಾರಪ್ಪ ಜವಾಬ್ದಾರಿ? ಯಾರು ಜವಾಬ್ದಾರಿ ಇದಕ್ಕೆಲ್ಲ? ಟ್ರ್ಯಾಕ್ಟರೇ ಸುಟ್ಟು ಹೋಗುತ್ತೆ ಅಲ್ಲಿ. ನಿಜಕ್ಕೂ ಬಹಳ ಬೇಸರದ ಸಂಗತಿ ಇದು. ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಪಟ್ಟಣದ ಬಳಿ ಆಗಿರುವಂಥ ಘಟನೆ ಇದು. ಫ್ಯಾಕ್ಟರಿಗೆ ಸಾಗಿಸ್ತಾ ಇದ್ದಂಥ ಕಬ್ಬಿನ ಟ್ರ್ಯಾಕ್ಟರ್ ಅನ್ನ ನೆಲಕ್ಕುರುಳಿಸಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಬ್ಬಿಗೆ ಬೆಂಕಿ ಹಚ್ಚಿದ್ದಾರೆ. ಫ್ಯಾಕ್ಟರಿ ಮುತ್ತಿಗೆಗೆ ಹೊರಟ ಪ್ರತಿಭಟನಾ ನಿರತ ರೈತರು. ಕಬ್ಬಿಗೆ ಬೆಂಕಿ ಹಚ್ಚಿದ್ರೆ ಯಾರಿಗೆ ನಷ್ಟ ಆಗುತ್ತೆ ಸ್ವಾಮಿ? ಆ ಕಬ್ಬು ಸುಮ್ಮನೆ ಬಂದಿರುತ್ತಾ? ಒಂದು ವರ್ಷ ಗಟ್ಟಲೆ ಎಷ್ಟೊಂದು ಕಷ್ಟಪಟ್ಟು ಸಾಲ ಸೂಲ ಮಾಡಿ ಬೆಳೆದಿರ್ತಾರೆ ಆ ಕಬ್ಬನ್ನ. ಆ ಕಬ್ಬಿನ ಬೆಳೆಗೆ ಈಗ ಬೆಂಕಿ ಹಚ್ಚಿಬಿಟ್ರೆ, ಆ ಕಬ್ಬಿಗೆ ಬೆಂಕಿ ಹಚ್ಚಿಬಿಟ್ರೆ ಬರೋದಾದ್ರೂ ಬರ್ತಾ ಇತ್ತಲ್ಲ, ಅಟ್ಲೀಸ್ಟ್ 3000ನಾದ್ರೂ ಬರ್ತಾ ಇತ್ತಲ್ಲ. ಅದು ಕೈ ತಪ್ಪು ಹೋಯ್ತಲ್ಲ. ಈಗ ಬೆಂಕಿ ಹಚ್ಚಿಬಿಟ್ರೆ ಅದರಿಂದ ಲಾಭ ಆಗುತ್ತಾ? ನಷ್ಟ ತಾನೇ ಆಗೋದು. ಆ ರೈತನಿಗೆ ಹೇಳೋದಕ್ಕೆ ಬರಲ್ಲ. ಅಂದರೆ ಹೇಳೋದಕ್ಕೂ ಆಗಲ್ಲ, ಬಿಡೋದಕ್ಕೂ ಆಗಲ್ಲ. ನೋಡಿ ಅಲ್ಲಿ ಟ್ರ್ಯಾಕ್ಟರ್ ಹೆಂಗೆ ಬೀಳಿಸಿದ್ದಾರೆ. ಈಗ ಅದಕ್ಕೆ ಬೆಂಕಿ ಹಚ್ಚಿ ಫ್ಯಾಕ್ಟ್ರಿಗೆ ಮುತ್ತಿಗೆಗೆ ಹಾಕೋದಕ್ಕೆ ಹೊರಟಿದ್ದಾರಂತೆ ರೈತರು. ಮಾತುಕತೆಗೆ ವೇದಿಕೆಗೆ ಬಾರದ ಸಕ್ಕರೆ ಕಾರ್ಖಾನೆಯ ಮಾಲೀಕರು. ಅವ್ರಿಗೆ ಏನ್ರಿ, ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಏನು ನಷ್ಟ ಆಗಬೇಕು? ತಂದು ಹಾಕಿದರೆ ದುಡ್ಡು ಕೊಡ್ತಾರೆ, ಇಲ್ಲ ಅಂತ ಅಂದರೆ ಇಲ್ಲ. ಬೇರೆ ರೈತರು ಹೋಗಿ ಹಾಕ್ತಾರೆ, ಅದನ್ನೇ ಅರಿತಾರೆ, ಸಕ್ಕರೆ ಮಾಡ್ತಾರೆ, ಮಾರ್ಕೊಳ್ತಾರೆ. ಏನಿದೆ ಇಲ್ಲಿ? ಸರ್ಕಾರ ನ್ಯಾಯಯುತವಾಗಿ ಹೋರಾಟ ಮಾಡಲಿ, ಶಾಂತಿಯುತವಾಗಿ ಹೋರಾಟ ಮಾಡಿದರೆ ಇದೆಲ್ಲ ಆಗಲ್ಲ. ರೈತ ಬೆಳೆದಿದ್ದಂಥ ಕಬ್ಬನ್ನೇ ಸುಡ್ತಾರೆ, ಟ್ರ್ಯಾಕ್ಟರನ್ನು ನೆಲಕ್ಕೆ ಉರುಳಿಸ್ತಾರೆ ಅಂತ ಅಂದರೆ ನಷ್ಟ ಕಬ್ಬಿನ ಫ್ಯಾಕ್ಟ್ರಿಗೆ ಆಗಲ್ಲ. ಫ್ಯಾಕ್ಟ್ರಿ ಮಾಲೀಕರಿಗೆ ಏನೇನೋ ನಷ್ಟ ಆಗಲ್ಲ, ಅದು ರೈತರಿಗೆ ಮಾತ್ರ. ಎಸ್, ಗಮನಿಸ್ತಾ ಇದ್ದೀವಿ ಟ್ರ್ಯಾಕ್ಟರ್ ಯಾವ ರೀತಿಯಾಗಿ ನೆಲಕ್ಕುರುಳಿದೆ ಅಂತ ಹೇಳಿ. ಇಷ್ಟು ಆಕ್ರೋಶ ರೈತರಿಗೆ ಎಲ್ಲಿಂದ ಬಂತು, ಯಾಕೆ ಬಂತು ಅಂತ ಅಂದರೆ ಅದಕ್ಕೆ ಕಾರಣ ಈ ಸಕ್ಕರೆ ಕಾರ್ಖಾನೆಯ ಮಾಲೀಕರು. ಅವರ ನಡೆ ಇದೆಯಲ್ಲ, ಡೋಂಟ್ ಕೇರ್, ನಿರ್ಲಕ್ಷ್ಯ. ಏನ್ರಿ ಮಾಡ್ಕೊಳ್ತೀರಾ ನೀವು, ಮಾಡ್ಕೊಳ್ಳಿ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಅಂದರೆ ಅವ್ರ ಬಿಹೇವಿಯರ್ ಆ ರೀತಿಯಾಗಿದೆ ಸಕ್ಕರೆ ಕಾರ್ಖಾನೆಯ ಮಾಲೀಕರದ್ದು. ಅಂದರೆ ರೈತರು ಅಂತ ಬಂದಾಗ ಗೌರವನೇ ಇಲ್ವಾಗಾದರೆ? ರೈತರು ಎಲ್ಲರನ್ನೂ ಬಿಟ್ಟು ಬೀದಿ ಬದಿಯಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ, ಮರ್ಯಾದೆ ಇಲ್ವಾ? ಅವರು ಬೆಳೆ ಬೆಳಿಬೇಕು, ಇದ್ರ ಜೊತೆಗೆ ಬೆಳೆದಂಥ ಬೆಳೆಯನ್ನು ಮಾರೋದಕ್ಕೂ ಕೂಡ ಕಷ್ಟಪಡಬೇಕು. ಸ್ವಲ್ಪ ಲಾಭ ಕೊಡ್ರಪ್ಪ ಅಂತ ಕೇಳಿದ್ರೆ ಇವರಿಗೆ ಆಗಲ್ಲ ಕೊಡೋದಕ್ಕೆ. ಸ್ವಲ್ಪ ಲಾಭ ಕೊಡಿ ಅಂತ ಅಂದರೆ ಆಗಲ್ಲ.
ಎಷ್ಟು ಲಾಭ ಸಕ್ಕರೆ ಕಾರ್ಖಾನೆ ಮಾಲೀಕರು ಮಾಡ್ಕೊಳ್ತಾರೆ, ಎಷ್ಟು ಲಾಭ ಸರ್ಕಾರ ಮಾಡ್ಕೊಳ್ಳುತ್ತೆ. ಆದರೆ ಆ ಬೆಳೆ ಬೆಳೆದಂಥ ರೈತನಿಗೆ ಸ್ವಲ್ಪ ಲಾಭ ಕೊಡಿ, ಒಂದು 100 ರೂಪಾಯಿ ಹೆಚ್ಚಿಗೆ ಲಾಭ ಕೊಡಿ ಸಾಕು ಅಂತ ಕೇಳಿದರೆ ಗೌರವ ಇಲ್ವಾ, ಬೆಲೆ ಇಲ್ವಾ? ಹಾಗಾದರೆ ಇವತ್ತು ಆ ಟ್ರ್ಯಾಕ್ಟರನ್ನು ತಾವು ಬೆಳೆದಂಥ ಬೆಳೆಯನ್ನು ಸುಟ್ಟು ಹಾಕ್ತಾರೆ ಅಂತ ಅಂದರೆ ಆ ರೈತನಿಗಿರುವಂಥ ಕೋಪ, ನೋವು ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ನಾವು ಊಹೆ ಮಾಡ್ಕೊಳ್ಬೋದು. ಸಕ್ಕರೆ ಕಾರ್ಖಾನೆ ಮಾಲೀಕರಿದಾರಲ್ಲ, ಕ್ಯಾರೆ ಅಂತ ಇಲ್ಲ, ಇದಕ್ಕೆಲ್ಲ ಕ್ಯಾರೆ ಅಂತ ಇಲ್ಲ, ಏನಾದರೂ ಮಾಡ್ಕೊಂಡು ಹೋಗಿ ಅಂತ ಇದ್ದಾರೆ. ಇದು ಯಾಕೆ ಈ ರೀತಿಯಾದಂಥ ನಡೆ ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಂದರೆ ರೈತರು ಅಂತ ವಿಚಾರ ಬಂದಾಗ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ? ಯಾರಾದರೂ ಉದ್ಯಮಿ ಬಂದು ನಮಗೆ ಕಷ್ಟ ಆಗ್ತಾ ಇದೆ ಅಂತ ಅಂದರೆ ಸರ್ಕಾರ ತಕ್ಷಣವೇ ಹೋಗಿ ಸ್ಪಂದಿಸುತ್ತೆ. ಅದೇ ರೈತರು ಅಂತ ಬಂದಾಗ ಯಾಕೆಷ್ಟು ನಿರ್ಲಕ್ಷ್ಯ? ಸರ್ಕಾರದ ಭಾಳ ಪ್ರಮುಖವಾದಂಥ ನಾಯಕರುಗಳೇ ನೀವೇನೂ ಮಾಡೋಕ್ಕಾಗಲ್ಲ, ಪ್ರತಿಭಟನೆ ಬಿಟ್ಟರು ನೀವೇನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ರೈತರಿಗೆ ಆವಾಜ್ ಆಗ್ತಾರ್ರಿ. ಈಗಿನ ಕಾಲದಲ್ಲಿ ಹಾಕಿದವ್ರು ಇದ್ದಾರೆ, ಅದಕ್ಕೆ ಉದಾಹರಣೆಗಳು ಕೂಡ ನಮ್ಮ ಕಣ್ಣ ಮುಂದೆನೇ ಇದ್ದಾವೆ. ಸರ್ಕಾರದ ಅಥವಾ ಜನರಿಂದ ಆಯ್ಕೆಯಾಗಿರುವಂಥ ಪ್ರತಿನಿಧಿಗಳೇ ಹಂಗೆ ಮಾತಾಡುವಾಗ ಇನ್ನು ತಮ್ಮದೇ ಕಾರ್ಖಾನೆ ಕಟ್ಟಿಕೊಂಡಿರುವಂಥ ಮಾಲೀಕರು ಇನ್ನೆಷ್ಟು ದರ್ಪ ಮಾಡಬೇಡ, ಇನ್ನೆಷ್ಟು ನಿರ್ಲಕ್ಷ್ಯ ಮಾಡಬೇಡ, ಅದೇ ಆಗ್ತಾ ಇರೋದೀಗ. 2 ಟ್ರಾಲಿ ಹೊಂದಿರುವಂಥ ಕಬ್ಬಿನ ಟ್ರ್ಯಾಕ್ಟರ್ ಟೈರ್ ಗಾಳಿ ತೆಗೆದು ರೈತರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಬ್ಬಿಗೆ ಅಯ್ಯೋಯ್ಯೋ, ಒಂದು ಕಡೆ ಒಂದು ಟ್ರಾಲಿ ಇರುವಂಥ ಕಬ್ಬನ್ನು ಕೆಳಗೆ ಬೀಳಿಸಿದ್ದಾರೆ, ಮತ್ತೊಂದು ಟ್ರಾಲಿಯಲ್ಲಿ ಆ ಟ್ರಾಲಿ ಮೇಲೇ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ನಿಂತಲ್ಲೇ ಬೆಂಕಿ ಹಚ್ಚಿದ್ದಾರೆ ರೈತರು. ಬಾಕಿ ಬಿಲ್ ಕೊಟ್ಟು ಕಾರ್ಖಾನೆ ಆರಂಭ ಮಾಡಬೇಕು ಅಂತಲೂ ಕೂಡ ರೈತರು ಪಟ್ಟು ಹಿಡಿದಿದ್ದಾರೆ. ಸಮೀರವಾಡಿಯ ಗೋದಾವರಿ ಕಾರ್ಖಾನೆಯತ್ತ ತೆರಳುತ್ತಾ ಇದ್ದಾರೆ ಈಗ ರೈತರು. ರೈತರ ಆಕ್ರೋಶ ನೋಡಿ, ರೈತರ ಆಕ್ರೋಶ ದೊಡ್ಡ ಮಟ್ಟದಲ್ಲಿದೆ ಈಗ. ಟ್ರ್ಯಾಕ್ಟರ್ ಬೈಕ್ಗಳ ಮೂಲಕ ಕಾರ್ಖಾನೆ ಮುತ್ತಿಗೆಗೆ ಹೊರಟಿದ್ದಾರೆ ಪ್ರತಿಭಟನಾಕಾರರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಾಗಲಕೋಟೆ ರಿಪೋರ್ಟರ್ ಅಶೋಕ್ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಪ್ರತಿಭಟನೆ ನಡೀತಾ ಇದೆ, ಏನಾಗ್ತಾ ಇದೆ ಸದ್ಯಕ್ಕೆ ಅಲ್ಲಿ? ರಾಮ್, ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೀಗ ಕಬ್ಬಿನ ಕಿಚ್ಚು ಜೋರಾಗಿರುವಂತದ್ದು. ಯಾಕಂದ್ರೆ ಏನು ಮುಧೋಳ ತಾಲೂಕಿನ ರೈತರು ಏನಿದ್ದಾರೆ ಕಳೆದ 15 ದಿನಗಳಿಂದ ಕೂಡ ಏನು ಬಾಕಿ ಬಿಲ್ ಆಗಿರ್ಬೋದು, ಮತ್ತೆ ಪ್ರಸ್ತುತ ಏನು ಸರ್ಕಾರ ನಿಗದಿ ಮಾಡಿದೆ ರಿಕವರಿ ಆಧಾರಿತ ಬಿಲ್ ಅನ್ನ ಅವರು ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ನಮಗೆ 3500 ಏನಿದೆ ಆ ಬೇಡಿಕೆಯನ್ನು ಈಡೇರಿಸಲೇಬೇಕು ಅನ್ನೋ ಹಠಕ್ಕೆ ಬಿದ್ದಂತಹ ಮುಧೋಳ ತಾಲೂಕಿನ ರೈತರು ಏನು ಮುಧೋಳ ನಗರದಲ್ಲಿರುವಂತಹ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಟೆಂಟ್ ಹಾಕಿಕೊಂಡು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಹಗಲು ಕೂಡ ಅಲ್ಲಿ ಪ್ರತಿಭಟನೆ ಕುಂತಿದ್ದಾರೆ. ಈವರೆಗೂ ಕೂಡ ಏನ್ ಕಾರ್ಖಾನೆ ಜಿಲ್ಲೆಯ 13 ಕಾರ್ಖಾನೆ ಮಾಲೀಕರಾಗಿರ್ಬೋದು ಮತ್ತೆ ಜಿಲ್ಲಾಡಳಿತ ಆಗಿರ್ಬೋದು ಸಾಕಷ್ಟು 4-5 ಬಾರಿ ಏನು ಸಭೆ ನಡೆಸಿದ್ರು. ಸಂಧಾನ ಸಭೆ ಯಾವುದೇ ಕಾರಣಕ್ಕೂ ಏನು ಸಫಲ ಆಗ್ತಾ ಇಲ್ಲ. ಯಾಕಂದ್ರೆ ಒಂದ್ ಕಡೆ ರೈತರು 3500 ಬೆಲೆ ಕೇಳ್ತಾ ಇದ್ರೆ ಅತ್ತ ಕಾರ್ಖಾನೆ ಮಾಲೀಕರು ಯಾವುದೇ ಕಾರಣಕ್ಕೂ ನಾವು 3500 ಕೊಡೋಕ್ಕಾಗಲ್ಲ, ಕೇವಲ ನಾವು ಏನು ಸರ್ಕಾರ ನಿಗದಿ ಮಾಡಿದೆ 2300 ಏನು ರಿಕವರಿ ಆದಂತ ಬೆಲೆ ಇದೆ ಆ ಬೆಲೆಯನ್ನ ಮಾತ್ರ ನಾವು ಕೊಡ್ತೀವಿ ಅನ್ನೋ ಹಠಕ್ಕೆ ಬಿದ್ದಂತಹ ಕಾರ್ಖಾನೆ ಮಾಲೀಕರು ಯಾವುದೇ ಕಾರಣಕ್ಕೂ ವೇದಿಕೆಗೆ ಬಂದು ರೈತರ ಜೊತೆ ಮಾತುಕತೆ ಆಡ್ತಾ ಇಲ್ಲ. ಹೀಗಾಗಿ ರೈತರ ಆಕ್ರೋಶದ ಕಟ್ಟೆ ಒಡೆದಿದೆ ಅಂತಾನೆ ಹೇಳ್ಬೇಕಾಗತ್ತೆ. ಇವತ್ತು ಏನು ಬೆಳಗ್ಗೆಯಿಂದಲೇ ಏನು ಮುಧೋಳ ನಗರಕ್ಕೆ ಬಂದ್ ಕೊಟ್ಟಿದ್ರು. ಆ ಬಂದ್ ಹಿನ್ನೆಲೆಯಲ್ಲಿ ಏನು ಖಾಸಗಿ ಶಾಲಾ ಮಕ್ಕಳು ಕೂಡ ಅಲ್ಲಿ ಭಾಗಿಯಾಗಿದ್ರು, ರೈತರಿಗೆ ಬೆಂಬಲ ಸೂಚಿಸಿದ್ರು. ಟ್ರ್ಯಾಕ್ಟರ್ ಮುಧೋಳ ನಗರದಾದ್ಯಂತ ಟ್ರ್ಯಾಕ್ಟರ್ ರ್ಯಾಲಿ ಕೂಡ ನಡೆಸಿದ್ರು. ಆದ್ರೆ 3 ಗಂಟೆವರೆಗೂ ಕೂಡ ಕಾರ್ಖಾನೆ ಮಾಲೀಕರಿಗೆ ವೇದಿಕೆಗೆ ಬಂದು ಮಾತುಕತೆ ನಡೆಸುವಂತೆ ಏನು ಮುಧೋಳ ರೈತರು ಗಡುವು ನೀಡಿದ್ರು. 3 ಗಂಟೆ ಆದ್ರೂ ಕೂಡ, ಸಾಯಂಕಾಲ 4 ಗಂಟೆ ಆದ್ರೂ ಕೂಡ ಯಾರು ಕೂಡ ಅಲ್ಲಿ ವೇದಿಕೆಗೆ ಬರಲಿಲ್ಲ. ಹೀಗಾಗಿ ಮುಧೋಳ ರೈತರ ಆಕ್ರೋಶದ ಕಟ್ಟೆ ಹೊಡೆಯಿತು. ಏನು ನಿರ್ಧಾರ ಮಾಡಿದಂತ ವೇದಿಕೆ ಮೂಲಕ ಒಂದು ಏನು ಕರೆಯನ್ನ ಕೊಟ್ಟರು ರೈತರು. ಸಮೀರವಾಡಿ ಏನು ಗೋದಾವರಿ ಸಮೀರವಾಡಿ ಫ್ಯಾಕ್ಟರಿ ಏನಿದೆ ಆ ಫ್ಯಾಕ್ಟರಿ ಮುತ್ತಿಗೆ ಹಾಕ್ಬೇಕು, ಅಲ್ಲದೆ ಬಾಕಿ ಏನು ಹಣ ಕೊಡ್ಬೇಕಾಗಿತ್ತು ಗೋದಾವರಿ ಫ್ಯಾಕ್ಟರಿ ಅದನ್ನ ಬಾಕಿ ಬಿಲ್ ಪಾವತಿ ಮಾಡಿದ ನಂತರ ಕಾರ್ಖಾನೆ ಆರಂಭಿಸಬೇಕು ಅಂತ ಹೇಳಿ ಅವರು ನಿರ್ಧಾರ ಮಾಡಿ ಅಲ್ಲಿಂದ ಮುಧೋಳದಿಂದ ನೇರವಾಗಿ ಸೈದಾಪುರದಲ್ಲಿರುವಂತಹ ಏನು ಸಮೀರವಾಡಿ ಗೋದಾವರಿ ಫ್ಯಾಕ್ಟರಿ ಅಂತ ಹೆಜ್ಜೆ ಹಾಕಿದ್ರು. ಆದ್ರೆ ಮಾಲಿಂಗ್ಪುರ್ ಪಟ್ಟಣದಲ್ಲಿ ಬಳಿ ಬರ್ತಿದ್ದಂತೆ ಸಂಗನಟ್ಟೆ ಒಂದು ಕ್ರಾಸ್ ಬರುತ್ತೆ. ಆ ಕ್ರಾಸ್ ಬಳಿ 2 ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಟ್ರಾಲಿಗಳು ಎರಡು ಟ್ರಾಲಿಗಳು ನಿಂತಿತ್ತು. ಅದೇನು ಆಕ್ರೋಶದಿಂದಲೇ ಕಾರ್ಖಾನೆ ಹೆಜ್ಜೆ ಹಾಕಿದಂತ ರೈತರು ಆ ಟ್ರಾಲಿಗಳನ್ನ ಏನು ಹವಾ ಬಿಟ್ಟು ಅವನ್ನ ಉಳಿಸೋಕೆ ಪ್ರಯತ್ನ ಪಟ್ಟರು. ಆದ್ರೆ ಆರಂಭದಲ್ಲಿ ಕೇವಲ 1 ಟ್ರಾಲಿ ಉರುಳುತ್ತೆ. ಆ ನಂತರ ಮತ್ತೆ 1 ಟ್ರಾಲಿನ ಉಳಿಸಿ ಏನು ನಿಂತಹ ಮತ್ತೊಂದು ಟ್ರಾಲಿಗೆ ಬೆಂಕಿ ಹಚ್ಚಿದ್ರು. ಉರುಳಿ ಬಿದ್ದಂತಹ ಕಬ್ಬಿಗೆ ಬೆಂಕಿ ಹಚ್ಚಿದ್ರು. ತಮ್ಮ ಆಕ್ರೋಶದ ವ್ಯಕ್ತಪಡಿಸುವ ಮೂಲಕ ಏನು ನೇರವಾಗಿ ಕಾರ್ಖಾನೆ ಮಾಲೀಕರಿಗೆ ಆಗಿರ್ಬೋದು, ಜಿಲ್ಲಾಡಳಿತಕ್ಕಾಗಿರ್ಬೋದು ಸಂದೇಶವನ್ನು ರವಾನಿಸಿದ್ದಾರೆ. ಇದು ಇಷ್ಟಕ್ಕೆ ನಿಲ್ಲಲ್ಲ, ಇದು ಮುಂದೆ ಪ್ರತಿಯೊಂದು ಕೂಡ ಫ್ಯಾಕ್ಟರಿಗಳಿಗೆ ನುಗ್ತೀವಿ ಅನ್ನೋದು ಕೂಡ 2 ದಿನದಿಂದ ಹೇಳ್ತಾ ಬಂದಿದ್ರು ಮುಧೋಳ ರೈತರು. ಅದರಂತೆ ಇವತ್ತು ನೇರವಾಗಿ
ಗೋದಾವರಿ ಏನು ಸೈದಾಪುರದಲ್ಲಿರುವಂತಹ ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆ ಗೋದಾವರಿ ಫ್ಯಾಕ್ಟರಿ ಹತ್ರ ನುಗ್ಗಿದ್ದಾರೆ. ಈಗ ಏನು ರೈತರು ಅಲ್ಲಿಂದ ಬೆಂಕಿ ಹಚ್ಚಿ ನೇರವಾಗಿ ಗೋದಾವರಿ ಫ್ಯಾಕ್ಟರಿ ಹತ್ರ ಬಂದಿರುವಂತದ್ದು. ಯಾವುದೇ ಕಾರಣಕ್ಕೂ 3,500 ಬೆಲೆ ಏನಿದೆ ಅದು ಕೊಟ್ಟಲೇಬೇಕು. ನಾವು ಯಾವುದೇ ರೀತಿ ಹೊರೆ ಆಗದ ಏನು ಕಾರ್ಖಾನೆಗಳಿಗೆ ಈ ಬೆಲೆ ಹೊರೆ ಆಗಲ್ಲ. ಆದ್ರೆ ಸರ್ಕಾರ ಮಧ್ಯದಲ್ಲಿ ನಿಗದಿ ಮಾಡಿತ್ತು 2,300. ಆದ್ರಿಂದಲೇ ಇದು ನಮ್ಗೆ ಇಷ್ಟೊಂದು ತೊಂದರೆ ಆಗ್ತಿದೆ. ಮತ್ತೆ ಸರ್ಕಾರಕ್ಕೂ ಕೂಡ ರೈತರು ಎಚ್ಚರಿಕೆ ಕೊಟ್ಟಿದ್ರು. ಈ ಬೆಲೆ 2,300 ಬೆಲೆ ಏನಿದೆ ಅದನ್ನ ಪರಿಷ್ಕರಣೆ ಮಾಡಬೇಕು. ಕೂಡಲೇ ಈ ಒಂದು ನಿರ್ಧಾರದಿಂದ ಸರ್ಕಾರ ಸಿದ್ದರಾಮಯ್ಯನವರು ಈ ಏನು ಬೆಲೆ ಘೋಷಣೆ ಇದೆ ಅದರಿಂದ ಹಿಂದಕ್ಕೆ ಪಡ್ಕೋಬೇಕು, ಪರಿಷ್ಕೃತ ಬೆಲೆಯನ್ನ ಘೋಷಣೆ ಮಾಡ್ಬೇಕು ಅಂತ ಕೂಡ ಪಟ್ಟು ಹಿಡಿದಿದ್ರು. ಆದ್ರೆ ಅದು ಬೇಡ ಅಂದ ಒಂದು ಮಾರ್ಗದಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲೆಯಲ್ಲಿರುವಂತಹ ಎಲ್ಲ ಸಕ್ಕರೆ ಕಾರ್ಖಾನೆ ಕೂಡ 2,300 ಏನ್ ಬೆಲೆ ಇದೆ ಅದನ್ನಾದ್ರೂ ಕೊಡಬೇಕು. ಯಾವುದೇ ಕೂಡ ರಿಕವರಿ ಆಧರಿಸಿ ಕೊಡೋದಲ್ಲ, FRP ಆಧರಿಸಿ ಕೊಡೋದಲ್ಲ, ನೇರವಾಗಿ ನಮಗೆ ಹಣ ಸಂದಾಯ ಆಗಬೇಕು. ಇದನ್ನ ರಿಕವರಿ ಆಧಾರಿತವಾಗಿ ಏನಂದ್ರೆ ಅದು ಇಲ್ಲಿ ಕೇವಲ ಬಾಗಲಕೋಟೆ ಜಿಲ್ಲೆಯಲ್ಲಿ 10.5 11 ಒಳಗಡೆ ರಿಕವರಿ ಇಲ್ಲಿ ಬರುತ್ತೆ. ಹೀಗಾಗಿ ಇಲ್ಲಿನ ರೈತರು ಆಕ್ರೋಶದ ಕಟ್ಟಿ ಹೊಡೆದಿರುವಂತದ್ದು. ಆ ರಿಕವರಿ ಆಧಾರಿತ ಬೆಲೆಯನ್ನು ಯಾವುದೇ ಕಾರಣಕ್ಕೂ ನಾವು ಹಿಂದಿನ ಒಪ್ಪಿಲ್ಲ, ಈ ಮುಂದಿನ ಒಪ್ಪಲ್ಲ. ಇದು ಮಾತ್ರ ಇವತ್ತು ಕೂಡ ನಾವು ಈ ಬೆಲೆಗೆ ನಮಗೆ ಒಪ್ಪಿಗೆ ಇಲ್ಲ. ಹೀಗಾಗಿ ಏನ್ ಜಿಲ್ಲೆಯಲ್ಲಿರುವಂತ ಎಲ್ಲ ಸಕ್ಕರೆ ಕಾರ್ಖಾನೆಗಳು ನೇರವಾಗಿ ಏಕರೂಪದ ಬೆಲೆಯನ್ನು ಘೋಷಣೆ ಮಾಡಬೇಕು. ಅಶೋಕ್, ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಬಿಕಾಸ್ ಇಷ್ಟು ದೊಡ್ಡ ಮಟ್ಟದ ಹೋರಾಟವನ್ನ ಪಾಪ ರೈತರು ಮಾಡ್ತಾ ಇದ್ದಾರೆ. ಇದುವರೆಗೂ ಸರ್ಕಾರದಿಂದ ಯಾರೂ ಬಂದಿಲ್ವಾ? ಮತ್ತೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಇದ್ರ ಬಗ್ಗೆ ಪ್ರತಿಕ್ರಿಯೆನೇ ಕೊಟ್ಟಿಲ್ವಾ ಅಂತ? ರಾಮ್, ಏನಂದ್ರೆ ಜಿಲ್ಲಾಡಳಿತದಲ್ಲಿ 2 ಬಾರಿ ಈಗ ದರ ಘೋಷಣೆ ಏನು ರಿಕವರಿ ಆಧಾರಿತ ದರ ಘೋಷಣೆ ಆಗಿದೆ. ಆ ದರ ಘೋಷಣೆ ಆದ ನಂತರ ಏನು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಏನು ಜಿಲ್ಲೆ ಕಾರ್ಖಾನೆ ಮಾಲೀಕರ ಜೊತೆ 2 ಸುತ್ತಿನ ಮಾತುಕತೆ ನಡೀತು. ಆ ಮಾತುಕತೆಯಲ್ಲಿ ಕೂಡ ಅವರು ಸ್ಪಷ್ಟವಾಗಿ ಕಾರ್ಖಾನೆ ಮಾಲೀಕರು ಹೇಳ್ತಿರುವಂತದ್ದು, ನಾವು ಯಾವುದೇ ಕಾರಣಕ್ಕೂ ಸರ್ಕಾರ ಏನು ಘೋಷಣೆ ಮಾಡಿದೆ ಆ ರಿಕವರಿ ಆಧಾರಿತ ಬೆಲೆ FRP ಆಧಾರಿತ ಬೆಲೆ ಏನಿದೆ 2,300 ಅದನ್ನ ಮಾತ್ರ ನಾವು ಕೊಡ್ತೀವಿ. ಅದನ್ನ ಕೊಟ್ಟು ಆ ಕಾರ್ಖಾನೆ ಆರಂಭಿಸ್ತೀವಿ. ಒಂದ್ ವೇಳೆ ನಮಗೆ ಕಬ್ಬನ್ನ ರೈತರು ಕಳಿಸಿದ್ದ ಪಕ್ಷದಲ್ಲಿ ನಾವು ಕಬ್ಬಿನ ಫ್ಯಾಕ್ಟರಿಗಳನ್ನ ಬಂದ್ ಮಾಡಿ ಸುಮ್ಮನೆ ಕೂಡ್ತೀವಿ ಅನ್ನೋ ಮಾತುಗಳನ್ನ ಸ್ಪಷ್ಟವಾಗಿ ಅವರು ರವಾನೆ ಮಾಡಿದ್ರು. ಆಯ್ನಲ್ಲಿ ರೈತರು ಈ ಹಿಂದೆನೂ ಕೂಡ 2,200ವರೆಗೂ 2,150ವರೆಗೂ ಇಲ್ಲಿ ಕಾರ್ಖಾನೆಗಳ ಮೇಲೆ ಒತ್ತಡ ಹಾಕಿ ಪ್ರತಿಭಟನೆ ಮಾಡಿ ಆ ದರವನ್ನ ಪಡೆದುಕೊಳ್ತಿದ್ರು. ಆದ್ರೆ ಇದೀಗ ಸರ್ಕಾರವೇ ಮಧ್ಯಂತರವಾಗಿ ಈ ಒಂದು ದರ ಘೋಷಣೆ ಮಾಡಿದ್ರಿಂದಾಗಿ ಈ ಜಿಲ್ಲೆಯಲ್ಲಿ ರಿಕವರಿ ಅಂತ ಏನಿದೆ ಅದನ್ನ ಫ್ಯಾಕ್ಟರಿಗಳೇ ನಿಗದಿ ಮಾಡ್ತವೆ. ಅದು ಸರ್ಕಾರದ ಏನು ಸಹಾಯತಾ ಸಂಸ್ಥೆ ಮಾಡಲ್ಲ. ಹೀಗಾಗಿ ನಮ್ಮ FRP ದರ FRP ಅಂತ ಏನಿದೆ ಆ ಘೋಷಣೆ ಆಗೋಕ್ಕಿಂತ ಮುಂಚೆನೆ ನಮಗೆ 13 ಬರ್ತಾ ಇತ್ತು. ಆದ್ರೆ ಈ ಫ್ಯಾಕ್ಟರಿಗಳು FRP ಅಂತ ಏನು ಕೇಂದ್ರ ಸರ್ಕಾರ ನಿಗದಿ ಮಾಡ್ತು ಅದನ್ನ ತಾವೇ ಏನು ಫ್ಯಾಕ್ಟರಿಗಳೇ ಒಂದು ಘೋಷಣೆ ಮಾಡೋದ್ರಿಂದಾಗಿ ಅದರಲ್ಲಿ ನಮಗೆ 2 ಪಾಯಿಂಟ್ಗಳನ್ನ ಏನು FRP ಏನು ಇದೆ ರಿಕವರಿ ಏನಿದೆ ಆ ರಿಕವರಿಯನ್ನ ಕಡಿತಗೊಳಿಸಿ ಕೇವಲ 10.5 9.8 ಇಷ್ಟನ್ನ ಮಾತ್ರ ನಮ್ಗೆ ಘೋಷಣೆ ಮಾಡ್ತಾರೆ. ಇದರಿಂದ ನಮ್ಗೆ ತೊಂದರೆ ಆಗ್ತಿದೆ. ಇದನ್ನ ಏನ್ FRP ಇದೆ ಅಥವಾ ರಿಕವರಿ ಇದೆ ಅದನ್ನ ಸರ್ಕಾರದ ಸ್ವಾಯತ್ತ ಸಂಸ್ಥೆ ನಡೆಸಿದ್ರೆ ನಮಗೆ ಮೋಸ ಆಗಲ್ಲ ಅನ್ನೋದು ಒಂದ್ ಕಡೆ ವಾದ ಇದೆ. ಹೀಗಾಗಿ ಇದು ಹಗ್ಗ ಜಗ್ಗಾಟ ಮುಂದೆ ಹೊರಿತಲೇ ಇದೆ. ಹೀಗಾಗಿ ಈಗ ಆಕ್ರೋಶದ ಕಟ್ಟಿ ಹೊಡೆದಿದ್ದಂತಹ ಮುಧೋಳ ಭಾಗದ ರೈತರು ಸತತ ಪ್ರತಿಭಟನೆ ಮಾಡ್ತಾ ಬಂದಿದ್ರು. ಇವತ್ತು ಆಕ್ರೋಶದ ಕಟ್ಟೆ ಹೊಡೆದಿದೆ. ಹೀಗಾಗಿ ನೇರವಾಗಿ ಅವರೇ ಏನು ರೈತರ ಕಬ್ಬು ಅದು ರೈತರಿಗೆ ನಷ್ಟ ಆಗತ್ತೆ ನಿಜ. ಆದ್ರೆ ಏನ್ ಮಾಡೋದು, ಇಲ್ಲಿನ ರೈತರಿಗೆ ಈ ಆಕ್ರೋಶವನ್ನ ವ್ಯಕ್ತಪಡಿಸೋದು ಹೇಗೆ ಅಂತ ಗೊತ್ತಿಲ್ಲ. ನೇರವಾಗಿ ಏನು ನಾವು ಒಂದೆಡೆ ಪ್ರತಿಭಟನೆ ಮಾಡ್ತಿದ್ರು, ಮತ್ತೊಂದೆಡೆ ಕಬ್ಬು ಕಟಾವು ಮಾಡಿ ಫ್ಯಾಕ್ಟರಿ ಕಳಿಸ್ತಾರಲ್ಲ ಅನ್ನೋ ಒಂದು ಸಿಟ್ಟಿನಲ್ಲಿ ಒಂದು ಕೋಪದಲ್ಲಿ ಅಲ್ಲಿ ಇದ್ದಂತಹ ಟ್ರ್ಯಾಕ್ಟರ್ ಟ್ರಾಲಿಗಳು ರಸ್ತೆ ಪಕ್ಕದಲ್ಲಿ ನಿಂತ ಟ್ರ್ಯಾಕ್ಟರ್ ಟ್ರಾಲಿಗಳನ್ನ ಉಳಿಸಿ ಅಲ್ಲಿ ನಿಂತಹ ಟ್ರ್ಯಾಕ್ಟರ್ ಟ್ರಾಲಿಗಳಿಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು. ಜಿಲ್ಲಾಡಳಿತ ತಕ್ಷಣವೇ ಈ ಆಕ್ರೋಶವನ್ನ ಅರ್ಥ ಮಾಡಿಕೊಂಡು ಮಧ್ಯಸ್ಥಿಕೆ ವಹಿಸಿ ನೇರವಾಗಿ ಕರೆದು ಒಂದು ತಾರ್ಕಿಕ ಅಂತ್ಯಕ್ಕೆ ಒಯ್ದರೆ ಮಾತ್ರ ಈ ಪ್ರತಿಭಟನೆಯಲ್ಲಿ ನಿಲ್ಲುತ್ತೆ. ಇಲ್ಲದೇ ಇದ್ದರೆ ಇನ್ನು ಮುಂದಿನ ಹೆಚ್ಚಿನ ಏನು ನಷ್ಟ ಅಥವಾ ಹೆಚ್ಚಿನ ಅನಾಹುತಗಳು ಸಂಭವಿಸೋದಕ್ಕೆ ನಾವು ರೈತರು ಹೊಣೆ ಕೂಡ ಏನು ಜಿಲ್ಲಾಡಳಿತಕ್ಕೆ ರೈತರು ಕೊಟ್ಟಿರುವಂತದ್ದು. ರಾಮ್, ಥ್ಯಾಂಕ್ ಯು ಅಶೋಕ್ ತಮ್ಮೆಲ್ಲ ಮಾಹಿತಿಗಾಗಿ. ಅವ್ರಿಗೆ ಸ್ಪಂದನೆ ಇರಲಾರ್ದಕ್ಕಾಗಿ ಅವರ ತಾಳ್ಮೆ